SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ಲರೂ ಹೇಳಿದಾಗೆ ಎಷ್ಟೋ ಜನ ಕಲಾವಿದರು ಬರಬಹುದು, ಮತ್ತೆ ಹಿಡ್ಕೊಬಹುದು, ಮಾಸ್ ಸಿನಿಮಾಗಳನ್ನ ಮಾಡಬಹುದು. ಆದ್ರೆ ಅವರೆಲ್ರಿಗೂ ದೊಡ್ಡ ಇನ್ಸ್ಪಿರೇಷನ್ ನೀವು. ಜೊತೆಗೆ ನಿಮಗೆ ನೀವೇ ಸಾಟಿ ಶಿವಣ್ಣ. ಬರುವಂತ ಪ್ರತಿಯೊಬ್ಬ ಚೇತನತರದ ನಿರ್ದೇಶಕರಿಗೂ ಇರೋದು ಒಂದೇ ಸೇರಿ ಇದಕ್ಕೆ ನೀವೇ ಇನ್ಸ್ಪಿರೇಷನ್, ದಯವಿಟ್ಟು ಹಂಗನ್ಬಿಟ್ಟು ಬೇರೆ ಇದಕ್ಕೆ ಹೇಳಿ. ಇದು ಬೇರೆ ಜಾನರ್, ಲವ್, ರೊಮ್ಯಾನ್ಸ್ ಆ ತರದಕ್ಕೂ ಹೇಳ್ತೀವಿ. ಅದ್ರಲ್ಲೂ ನಾವೆಲ್ಲ ನಿಮ್ಮನ್ನ ಮೆಚ್ಕೊಂಡಿದೀವಿ. ಆದ್ರೆ ಎಲ್ಲ ವಿಷಯದಲ್ಲೂ ಚೇತನ್ ತರಹದ ಅದೆಷ್ಟೋ ಹೊಸ ನಿರ್ದೇಶಕರು, ನಾನು ಜರ್ನಲಿಸ್ಟ್ ಆಗಿ ಕೂಡ ಮಾತಾಡ್ತಾ ಇದ್ದೀನಿ, ಪ್ರತಿ ಇಂಟರ್ವ್ಯೂಲು ನಾವು ಒಂದು ಪ್ರಶ್ನೆ ಕೇಳ್ತೀವಿ, ಯಾರಿಗೆ ನೀವು ಆಕ್ಷನ್ ಕಟ್ ಹೇಳಬೇಕು ಅಂತ ಹೊಸ ನಿರ್ದೇಶಕರಿಗೆ ಕೇಳಿದಾಗ ಮೊದಲು ಬರುವಂತ ಒಂದೇ ಒಂದು ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ನಾನು ಒಂದು ಸಿನಿಮಾ ಮಾಡಲೇಬೇಕು ಅಂತ. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್. ನಿಜ ನಾವು ಭಾಗ್ಯ ಪಡ್ಕೊಂಬಂದಿರೋದು ಅಷ್ಟೇ. ಯಾಕಂದರೆ ಅವ್ರಿಗೆ ಆಸೆ ಇರುತ್ತೆ, ನಮಗೂ ಆ ಭಾಗ್ಯ ಇರಬೇಕಲ್ಲ. ಅವ್ರ ಕೈಲಿ ಆ್ಯಕ್ಷನ್ ಕಟ್ ಹೇಳ್ಸಿ ಹೇಳ್ಬೋದು. ಬರೀ ಸ್ಟಾರ್ ಬ್ರ್ಯಾಂಡೆಡ್ ಡೈರೆಕ್ಟರ್ಸ್ನ ಆ್ಯಕ್ಷನ್ ಕಟ್ ಹೇಳ್ಸೋದು ದೊಡ್ಡ ವಿಷಯ ಅಲ್ಲ. ಯಾರು ಹೊಸಬ ಬಂದು ಡೈರೆಕ್ಟ್ ಹೇಳಿದಾಗ ಅದು ಬರೀ ಬ್ರ್ಯಾಂಡ್ನೇ ಹುಡ್ಕೊಂಡು ಹೋಗ್ಬಿಟ್ರೆ ಇನ್ನು ಬೇರೆಯವ್ರನ್ನ ಯಾರು ಹುಡ್ಕೊಂಡು ಹೋಗ್ತಾರೆ? ನಾವು ಇರಬೇಕಲ್ಲ, ಒಬ್ರು ಇರಬೇಕಲ್ಲ, ಅದಕ್ಕೆ ನಾವಿದ್ದೀವಿ. ಬಟ್ ಭಾಳ ಖುಷಿ ಆಯಿತು. ಡಾಲಿ ಆಲ್ ದ ಬೆಸ್ಟ್. ನಿಜ ತುಂಬ ಖುಷಿಯಾಗುತ್ತೆ. ಡಾಲಿ ಇಷ್ಟು ಮಟ್ಟಿಗೆ ಹೊಸ ಪ್ರತಿಭೆಗಳಿಗೆ ಒಂದು ಚಾನ್ಸ್ ಕೊಡ್ತಾ ಇರೋದು ನಿಜವಾಗ್ಲೂ ಭಾಳ ಖುಷಿಯಾದ ವಿಷಯ. ಆಮೇಲೆ ಇಷ್ಟು ಮಟ್ಟಿಗೆ ಬೆಳೆದು ಬೇರೆಯವ್ರ ಸಿನಿಮಾನು ಮಾಡಬೇಕು. ಯಾಕಂದರೆ ಅವರೇ ಒಂದು ಹೀರೋ, ಅವರೇ ಮಾಡ್ಬೋದು. ಬಟ್ ಅದಲ್ಲದೆ ನಾನು ಜೊತೆಯಲ್ಲಿ ಬೇರೆಯವರು ಬರಲಿ ಅಂತ ಒಂದು ಮನೋಭಾವ ಇಟ್ಕೊಂಡು ಮಾಡೋದಿಲ್ಲ. ಯಾವತ್ತೂ ಅದನ್ನು ಕೈ ಹಿಡಿತಾನೆ ದೇವರು, ನಿಜವಾಗ್ಲೂ ಬಿಡೋಲ್ಲ. ಆ್ಯಂಡ್ ಹೊಸ ಡೈರೆಕ್ಟ್ರು ಜಯರಾಮ್ ಅವರು, ಆ್ಯಂಡ್ ಸೂರ್ಯ ಗೊತ್ತು ನನಗೆ, ಪ್ರಖ್ಯಾತ್ ಚೆನ್ನಾಗಿ ಗೊತ್ತು. ಆ್ಯಂಡ್ ಭಾವನ ಅವರು ಹೊಸ, ಆಮೇಲೆ ಮಂಜು ಅವರು ತಿರ್ಗಾ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಭಾಳ ಖುಷಿಯಾದ ವಿಷಯ. ಯಾಕಂದರೆ ನೋಡಿದ ತಕ್ಷಣ ನನಗೆ ಅನಿಸ್ತು, ಏನು ಸಖತ್ತಕ್ಕ ಅಂತ ಹಂಗೇ ಇದ್ದಾರೆ, ಇನ್ನೂ ಏನು ಚೇಂಜೇ ಆಗಿಲ್ಲ. ಅದೇ ಕೇಳಿದೆ, ಯಾಕಪ್ಪ ಒಂದು ಫೈಟ್ ಮಾಡಿಸ್ಬಾರ್ದು ಮಾಸ್ಟರ್ ಕೈಲ. ಇವಾಗ ಹೇಳ್ತಾ ಇದೆ, ಯಾಕಂದರೆ ಈಸ್ ಅ ವೆರಿ ಗುಡ್ ಮಾಸ್ಟರ್. ಎಷ್ಟೇ ಹೊಸಬರು ಬರಲಿ, ಈ ಹ್ಯಾಸ್ ಗಾಟ್ ಸ್ಟಿಲ್ ದ ಟ್ಯಾಲೆಂಟ್ ಇದೆ ಮಂಜುಗೆ. ಯಾಕಂದರೆ ಅವ್ರಿಗೆಲ್ಲ ಯಾವ ಡೈರೆಕ್ಟರ್ ಬೇಕಾದ್ರೆ ಬ್ಲೆಂಡ್ ಆಗ್ತದೆ ಅಷ್ಟು ಮಟ್ಟಿಗೆ ಒಂದು. ಯಾಕಂದರೆ ಮಾಸ್ಟರ್ ಬಂದ್ಬಿಟ್ಟು ಅವ್ರದ್ದೇ ಆದ ಒಂದು ಇದಿರುತ್ತೆ. ಬಟ್ ಒಬ್ಬೊಬ್ಬ ಡೈರೆಕ್ಟರ್ಗೆ ಒಂದು ಟೇಸ್ಟ್ಗೆ ಕರೆಕ್ಟ್ ಅವರು ಒಕ್ಕೊಂಡು ಹೋಗ್ತಾರೆ. ಅದು ಆ್ಯಂಡ್ ಪ್ರೇಮ್ ಬಂದಿದ್ದಾರೆ ಇವತ್ತು. ಯಾಕಂದರೆ ನನ್ನ ಸಿನಿಮಾದಲ್ಲಿ ಒಂದು 2 ಕಣ್ಣು ಅಂದರೆ ಒಂದು ಓಮು, ಒಂದು ಜೋಗಿ. ಯಾಕಂದರೆ ಅದು ಯಾವಾಗ ಮಿಸ್ ಮಾಡೋಕ್ಕಲ್ಲ. ಕಣ್ಣುಗಂತಲೇ ನನಗೆ ಮಾಡಿದ್ದು ಫಸ್ಟ್ ಓಮ್, ಆಮೇಲೆ ಜೋಗಿ. ಸಾಕಷ್ಟು ಸನ್ನಿವೇಶಗಳಿದೆ, ಅದೆಲ್ಲ ಮರೆಯೋಕ್ಕಾಗಲ್ಲ. ನಾನು ಇವತ್ತು ಕರೆಕ್ಟಾಗಿ ಆ ಸ್ಟಿಲ್ ನೋಡಿದ ತಕ್ಷಣ ಪ್ರಖ್ಯಾತ ನಿಜವಾಗಿ ನನಗೆ ಆ ಫೀಲ್ ಅನಿಸ್ತು. ಫಸ್ಟ್ ಮಾತಾಗಿ ಸಖತ್ತಾಗಿದೆ ಅದು. ಇದು ಅಷ್ಟೇ ತುಂಬ ಸ್ಟೈಲಿಶಾಗಿ ಕಾಣ್ತದೆ, ಆಮೇಲೆ ತುಂಬ ಚೆನ್ನಾಗಿ ಕಾಣ್ತದೆ. ಆ್ಯಂಡ್ ಹ್ಯಾಂಡ್ಸಮ್ ಬಾಯ್. ಅದೇ ಹೇಳ್ತಾ ಯಾವ ಅಷ್ಟೇ ಲಕ್ ಇರಬೇಕು 100%. ಬಟ್ ಇಂಜಿನಿಗೆ ಲಕ್ ಇದೆ 100% ಇತ್ತು. ತರಲಿ ಏನೋ ಒಂದು ಪಾಸಿಟಿವಿಟಿ ಇದೆ. ಆ್ಯಂಡ್ ದ ಹೋಲ್ ಟ್ರೈಲರ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನೀವು ಹೇಳಿದ್ರಲ್ಲ ಫಸ್ಟು ನಾವು ಮಾತಾಡಿದಾಗ ಎಲ್ಲರ ಮಾತು ಕೇಳಬೇಕು ನಾವು. ಯಾಕಂದರೆ ಅವ್ರ ಭಾವನೆಗಳು ಏನಿರ್ತದೆ ಗೊತ್ತಾಗುತ್ತಲ್ವ. ಅವಾಗಲೇ ಅದಕ್ಕೊಂದು ರೆಸ್ಪೆಕ್ಟ್ ಇಲ್ಲ. ನಾವು ಬರ್ತೀವಿ ಒಂದು ಫಂಕ್ಷನ್, ಇಲ್ಲ ಪುಸ್ತಕ ಹೋಗ್ಬಿಡ್ಬೇಕಂತ ಮಾಡಬಾರ್ದು. ಫ್ರೀಯಾಗಿ ಬರಬೇಕು. ಬರೋವರೆಗೂ ನಮ್ಮ ಜವಾಬ್ದಾರಿ, ಬಂದಮೇಲೆ ಅವ್ರ ಜವಾಬ್ದಾರಿ. ಅದು ಬಂದಮೇಲೆ ಅವ್ರ ಜವಾಬ್ದಾರಿ. ಯಾಕಂದರೆ ಅದ್ರ ಪ್ರಕಾರ ವಿ ಹ್ಯಾವ್ ಟು ಯೂಟಿಲೈಸ್ ದ ಟೈಮ್ ಫಾರ್ ದೆಮ್. ಅವ್ರು ಬೇರೆಯವ್ರು ಮಾತು ಕೇಳಬೇಕು ಅವರು. ಯಾಕಂದರೆ ಪ್ರತಿಯೊಬ್ಬರು ನಮ್ಮ ಬಗ್ಗೆ ಮಾತಾಡಿದಾಗ ಅದೆಲ್ಲ ಒಂದು ಆಶೀರ್ವಾದ ಥರ. ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಅವ್ರು ಮಿಸ್ ಮಾಡಬಾರ್ದು ಯಾವಾಗ. ಭಾಳ ಖುಷಿ ಆಯ್ತು ಇವತ್ತು ಬಂದಿದ್ದು. ಇಲ್ಲಿದ್ದಾರೆ ಅವ್ರು ಅಣ್ಣವ್ರು ಇದ್ದಾರೆ ಇಲ್ಲಿ ಕನಕಪುರದವರು. ಆ್ಯಂಡ್ ನಾವು ಯಾವಾಗಲೂ ಸೇರ್ತಾ ಇರ್ತೀವಿ. ಕನಕಪುರದ ಹೋದಾಗ ಪ್ರಖ್ಯಾತ ತಂದೆಯವ್ರು ಯಾವಾಗಲೂ ಬರ್ತಾ ಇರ್ತಾರೆ. ತಾಂತಣ್ಣ ಅವರು ಒಂದು ಒಳ್ಳೆ ಮನುಷ್ಯ, ಒಳ್ಳೆ ಹಾರ್ಟ್ ಮನುಷ್ಯ ಅವರು. ನಿಜವಾಗ್ಲೂ ಅವ್ರು ಬಂದಾಗೆಲ್ಲ ಒಂದು ಪಾಸಿಟಿವಿಟಿ ಇರುತ್ತೆ. ಭಾಳ ಖುಷಿ ಅನಿಸುತ್ತೆ ಅವ್ರು ಬಂದಾಗ. ಆ್ಯಂಡ್ ಅದಕ್ಕೆ ಅಂತ ಕಾರಣಕ್ಕೆ ನಮ್ಮ ಎಷ್ಟೋ ಕಡೆ ಫಾರ್ಮ್ ಹೌಸ್ ಮಾಡಬೇಕಂತ ಲಾಸ್ಟ್ ನೋಡಿ ಕನಕಪುರದಲ್ಲೇ ಹೋಗಿ ಸೇರ್ಕೊಂಡ್ಬಿಟ್ರು ನಾವು. ಅದು ನೋಡಿ ಅದೆಲ್ಲೋ ಒಂದು ಇದು ಏನಂತೀವಿ ಆ ಬಾಂಧವ್ಯ ಎಲ್ಲೋಗಿ ಸೇರಿಸಿದಲ್ಲಿ ಐ ಥಿಂಕ್ ವೆರಿ ಫ್ಯಾಂಟಾಸ್ಟಿಕ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಫೆಬ್ರವರಿ 6th ರಿಲೀಸ್ ಆಗ್ತದೆ. ಅದೇ ಕೇಳಿದೆ ಯಾವತ್ತು ರಿಲೀಸ್ ಅಂತ. ಫೆಬ್ರವರಿ 6th ನಿಜವಾಗ್ಲೂ ಚೆನ್ನಾಗಿ ಆಗಬೇಕು ಈ ಸಿನಿಮಾ. ಚೆನ್ನಾಗಿ ಆಗಬೇಕೆ ನೀವೆಲ್ಲರೂ ಹೋಗಿ ನೋಡಬೇಕು. ಯಾಕಂದರೆ ಹೊಸಬರು ಬರಬೇಕು, ಹೊಸತನ ಬರಬೇಕು. ಹೊಸತನ ಯಾವಾಗ ಬರಬೇಕು? ನಿಮ್ಮಂತ ಬಂದು ನೀವು ಆಶೀರ್ವಾದ ಮಾಡಿದ್ರೆ ಆ ಹೊಸತನ ಬರೋದು. ಇವನ್ ಮೀಡಿಯಾದವರು ಅಷ್ಟೇ ಏನೇ ಇದ್ರೂ ನೀವು ಪಾಸಿಟಿವಾಗಿ ಬರೀಬೇಕು. ಪಾಸಿಟಿವ್ ಅಂದರೆ ಅದಕ್ಕಂತ ಏನು ಸುಮ್ಮನೆ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತ ಬರೆಯೋಂತ ಹೇಳ್ತಿಲ್ಲ ನಾನು. 100% ಯಾವುದೇ ಸಿನಿಮಾದ ಅಟ್ಲೀಸ್ಟ್ ಒಂದು 5-6 ಒಳ್ಳೆ ಪಾಯಿಂಟ್ಸ್ ಇರುತ್ತೆ, ಅದನ್ನು ಬರೀರಿ. ಅದನ್ನು ಮಿಸ್ ಮಾಡಿಬಿಡ್ತೀರಾ. ಅದು ಮಿಸ್ ಮಾಡಿಬಿಟ್ಟು ಕರೆಕ್ಟಾಗಿ ಸೋಷಿಯಲ್ ಮೀಡಿಯಾ ಹಾಕ್ಬಿಡ್ತೀವಿ, ಹಳ ಮುಖ ಹಾಕ್ಬಿಡ್ತೀರಾ. ಅದು ನಿಜ. ನಾವು ಇಲ್ವೋ ಯಾವ ನಮ್ಮ ಯಾಕ್ರಿ ನೀವು ಮನುಷ್ಯರು, ನಾವು ಮನುಷ್ಯರು ತಾನೆ.
ಈಗ ನೀವು ನಾವು ನೋಡ್ತೀವಿ ಮರ್ತ್ಬಿಟ್ಟು ಹೋಗ್ಬಿಡ್ತೀವಿ. ಸ್ಟ್ರಾಂಗ್ ಆಗಿ ಮಾಡಿ ನಾನು ಕೇರೇ ಮಾಡಲ್ಲ. ಅಯ್ಯೋ ಏನು ಮಾಡೋಕ್ಕಾಗ್ತದೆ ಇನ್ನು ಪಾಪ ಅವತ್ತು ಅವ್ರ ಫ್ಯಾಮಿಲಿ ಜೊತೆ ಜಗಳ ಆಗಿರಬೇಕು. ಎಲ್ಲರ ಫ್ಯಾಮಿಲಿ ಜಗಳ ಆಗುತ್ತೆ. ಜಗಳ ಇಲ್ಲ ಅಲ್ಲಿ ಮನೆಯೊಳಗೆ ಇಟ್ಕೋಬೇಕು. ಮನೆ ಬಂದಮೇಲೆ ನೀವಾಗಿರಿ. ಅದು ಡೋಂಟ್ ಬಿ ಫೇಕ್ ಇರಬೇಡಿ. ಒಂಥರ ಬೇರೆ ಮುಖ ಹಾಕೋದು, ಬೇರೆ ಅದಕ್ಕೇನೋ ಬೇರೆ ಕೌಂಟರ್. ಐ ಡೋಂಟ್ ನೋ ವೈ, ಬಟ್ ಏನು ಕಿಕ್ ಸಿಗುತ್ತೋ ಗೊತ್ತಿಲ್ಲ ನನಗೆ. ಧೈರ್ಯ ಮುಂದೆ ಬಂದು ಮಾತಾಡಬೇಕು. ಯಾಕಿಲ್ಲ ಧೈರ್ಯ? ಸೋಷಿಯಲ್ ಮೀಡಿಯಾ ಇದೆಯಾ ಅಂದ ತಕ್ಷಣ ಏನೇನೋ ಹಾಕೋದಲ್ಲ. ಸಪೋರ್ಟ್ ಮಾಡಿ, ಭಾಷೆಗೆ ಸಪೋರ್ಟ್ ಮಾಡಿ, ಒಬ್ಬ ಹುಡುಗನಿಗೆ ಸಪೋರ್ಟ್ ಮಾಡಿ, ಒಂದು ಯೂನಿಟ್ ಸಪೋರ್ಟ್ ಮಾಡಿ, ಬೆಳೆಯುತ್ತೆ. ನಿಮ್ಗೆ ಆ ಹೆಗ್ಗಳಿಕೆ ಬರಬೇಕು. ನನ್ನಿಂದ ಬೆಳೀತಪ್ಪ ಅಂತ ಹೇಳ್ಬಿಟ್ಟು ಒಂದು ಹೆಗ್ಗಳಿಕೆ ಬರಬೇಕು. ಅದು ಬಿಟ್ಬಿಟ್ಟು ಹಳ ಮುಖ, ಏನೋ ಮುಖ, ಪ್ರೊಡ್ಯೂಸರ್ ಮುಖ ಆಗ್ತದೆ. ನನಗೆ ಡೌಟು. ಇನ್ನೊಂದು ಕಡೆ ನೋಡಿದ್ರೆ 500 ಕೋಟಿ ಅಂತ ಆಗ್ತದೆ. ಏನೇ ಆಗುತ್ತೆ, ಕೋಟಿಗೆ ಬೆಲೆನೇ ಇಲ್ವಾ? ಹಾಂ, ಬೆಲೆ ಕೊಡಿ. ಓಕೆ, ಏನೋ ಬೇಜಾರು ಮಾಡ್ಕೊಬೇಡಿ. ನಾನು ಮನಸ್ಸಲ್ಲಿರೋದು ಹೇಳಿದೆ, ಏನೋ ತಪ್ಪು ಮಾತಾಡಿದೆ. ಐ ಆಮ್ ವೆರಿ ಸಾರಿ. ಆ್ಯಂಡ್ ಇವತ್ತು JC ಟೈಟಲ್ ತುಂಬ ಚೆನ್ನಾಗಿದೆ. ಅಂದರೆ ಹೊರಗಡೆ ಇದ್ದಾಗ, ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ, ಹೊರಗಡೆ ಇದ್ದಾಗ ಈ ಒಂದು ರೌಡಿಸಮ್ ಪಾತ್ರಕ್ಕೆ ರಿಟೈರ್ಮೆಂಟೇ ಇಲ್ಲ. ರಿಟೈರ್ ಆದರೆ ಕಷ್ಟ, ಹುಲಿ ತಿಂದ್ಬಿಡುತ್ತೆ, ಬೇರೆಯವ್ರು ಬಂದು ತಿಂದ್ಬಿಡ್ತಾರೆ. ಅದಕ್ಕೆ ಸೇಮ್ ಅಟೈರ್ಮೆಂಟೇ ಇರುತ್ತೆ. ಅದೇ ಅಟೈರ್ಮೆಂಟೇ ಇರಬೇಕು. ಬಟ್ JC ಹಂಗಲ್ಲ. JC ಹೊರಗಡೆ ಹೋದರೆ ಬರಬೇಕಾದ್ರೆ ಬೆಟರ್ಮೆಂಟ್ ಇರುತ್ತೆ. JC ಯಾಕಂದರೆ ಕಲಿಬೇಕು. ಯಾಕಂದರೆ ಹೊರಗಡೆ ಹೋದಾಗ ಏನೇನೋ ಅಂತೀವಿ, ಅದೆಲ್ಲ ಒಂದು ಪರಿವರ್ತನೆ ಆಗುತ್ತೆ. ವೈ ವಿ ಡಿಡ್, ಯಾಕೆ ಮಾಡಬೇಕಾಗಿತ್ತ ಅಂತ ಒಂದು ಕ್ವಶನ್ ಮಾರ್ಕ್ ಶುರುವಾಗುತ್ತೆ. ಫ್ಯಾಮಿಲಿ ಬಗ್ಗೆ ಯೋಚನೆ ಬರುತ್ತೆ, ಅವಾಗ ಬರುತ್ತೆ. ಇವಾಗ ಮಾಡಬೇಕಾದ್ರೆ ಬರಲ್ಲ, ಬಟ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡುತ್ತೆ. ಸಾಕಷ್ಟು ವಿಷಯಗಳಿದೆ. ಐ ಥಿಂಕ್ ವಿಲ್ ಫೀಲ್. ಆ ಫೀಲಿಂಗ್ ಬಂದ್ಬಿಟ್ಟು ಫೀಲಿಂಗ್ಲಿ, ಬಟ್ ಧೈರ್ಯ ತಗೋಬೇಕಷ್ಟೇ. ಆಯಿತು ಮಾಡಿದ್ದೀವಿ, ಏನೋ ಹೊರಗಡೆ ಬಂದಾಗ ಏನೋ ಬೇರೆ ಥರ ಇರೋಣಪ್ಪ ಅನ್ನೋ ಒಂದು ಫೀಲಿಂಗ್ ಬರಬೇಕಷ್ಟೇ. ಬಟ್ ಬೆಟರ್ಮೆಂಟ್ ಆಗೋಕ್ಕೆ ಪ್ರಯತ್ನ ಪಡಬೇಕು, ತುಂಬ ಪ್ರಯತ್ನ ಪಡಬೇಕು. ಸೊ ಸಿನಿಮಾ ಚೆನ್ನಾಗಾಗಲಿ. ಡಾಲಿ ಆಲ್ ದಿ ಬೆಸ್ಟ್, ಗುಡ್ ಲಕ್. ಪ್ರಖ್ಯಾತ್ ಆಲ್ ದಿ ಬೆಸ್ಟ್. ಭಾವನವ್ರೆ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ನಂಗೆ ಅನಿಸುತ್ತೆ ಈ ತುಣುಕು ನೋಡಿದಾಗ. ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಡೈರೆಕ್ಟರ್ ಆಲ್ ದಿ ಬೆಸ್ಟ್. ಜಯರಾಮ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮಂಜೂರ್ ಆಲ್ ದಿ ಬೆಸ್ಟ್. ನಾವು ಯಾಕೆ ನಿಮ್ಮನ್ನ ಇನ್ಸ್ಪಿರೇಷನ್ ಅಂತ ಪ್ರತಿ ಸಲ ಹೇಳಿದ್ದೇ ಹೇಳ್ತೀವಿ ಅಂದ್ರೆ ಅದಕ್ಕೆ ಇದೇ ಸಾಕ್ಷಿ. ಇವಾಗ ವೇದಿಕೆ ಮೇಲೆ ನೀವು ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ, ಅದು ನೀವು ಹೇಳದಂತ ರೀತಿ ಇದೆಯಲ್ಲ ಶಿವಣ್ಣ, ನಿಮಗೆ ನೀವೇ ಸಾಟಿ. ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು. ಇಡೀ ತಂಡ ಒಂದು ಫೋಟೋ ಆಪರ್ಚುನಿಟಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಭಾವನಾ ಅವರು, ಸೂರ್ಯ, ಚೇತನ್, ಮಂಜು ಸರ್, ಮಾಸ್ತಿ ಸರ್, ರಾಖಾ ಪಾತ್ರ ಮಾಡಿರೋರು, ತುಂಬಾ ಜನ ಟೆಕ್ನಿಷಿಯನ್ಸ್, ಕಲಾವಿದರೆಲ್ಲ ಇದ್ದೀರಾ. ಸ್ವಲ್ಪ ಸಮಯ ಕಮ್ಮಿ ಇದ್ದಿದ್ರಿಂದ ಎಲ್ರೂ ಮಾತನಾಡ್ಸೋದಕ್ಕೆ ಸಾಧ್ಯ ಆಗಿಲ್ಲ. ನವೀನ ಕೂತ್ಕೊಳ್ಳೋ, ಎಲ್ಲ ಜಾಗ್ತೀಯಾ? SSTV ಸಿನಿಮಾ ಜಗತ್ತಿನ